ಕಣಮ್ಮ. ಅದೇ ಯಾವ್ದಾದ್ರೆ ಏನಾಗ್ಲಿ ಬಿಡಿ, ಹೆಣ್ಣಾಗ್ಲಿ ಗಂಡಾಗ್ಲಿ ದೇವ್ರು ಕೊಟ್ಟು ವರ ಅನ್ಕೊಳ್ಳೋಣ. ಗಂಡೇ ಬೇಕು ಅಂತ ಯಾಕಂತೀರ? ಚುಂಚನಗಿರಿ ಉತ್ಸವಕ್ಕೆ ಬಂದಿದೀವಿ, ಹೆಣ್ಣು ಎಷ್ಟೋ ಜನ ನೋಡ್ತಾ ಇದೀವಿ. ಎಣ್ಣೆ ಆಗ್ಲಿ ಬಿಡಿ, ಹೆಣ್ಣು ಸಬಲೆ. ನನಗೆ ಬುದ್ಧಿ ಹೇಳಕ್ ಬರ್ಬೇಡ ಕಣಮ್ಮ. ಮೊದಲನೇ ಎಣ್ಣಿರೋದ್ರಿಂದ ಎಣ್ಣೆ ಕಣ್ಮಗು ಬೇಕು ಅಂತ ನಮಗೂ ಆಸೆ. ಅದೇ ದಯವಿಟ್ಟು ಆ ರೀತಿ ಹೇಳ್ಬೇಡಿ ಅಂತೆ. ಎರಡನೇದು ಹೆಣ್ಣಾಗ್ಲಿ ಗಂಡಾಗ್ಲಿ ಸಮಾನವಾಗಿ ಸ್ವೀಕರಿಸಿ ಅಂತೆ. ದಯವಿಟ್ಟು ಹಂಗ್ ಮಾಡ್ಬೇಡಿ. ಕುರುಗುರು ಮಾಮ ಕುಂಡದೇವ ಹನುಮಂತಣ್ಣ ಅಲ್ಲಿ ನುಡಿತೈತಿ, ಅಲ್ಲಿ ನುಡಿತೈತಿ. ಈ ಸಮಾರಂಭದ ಈಶಾನ್ಯ ಮೂಲೆಯಲ್ಲಿ ಅಲ್ಲಿ ನುಡಿತೈತಿ. ಕೇಳಿದ ನೋಡಿದ ನೋಡ್ದಂಗೆ, ಕೇಳಿದ ಕೇಳ್ದಂಗೆ, ಮಾಡಿದ ಮಾಡ್ದಂಗೆ ಹೇಳ್ತೈತಿ. ಹೆಣ್ಣು ಭ್ರೂಣ ಹತ್ಯೆ ಮಾಪಾಪ ಅಂತ ಹೇಳ್ತೈತಿ. ಹೆಣ್ಣನ್ನ ತಾಯಿಯಾಗಿ ಮಡದಿಯಾಗಿ ಅಕ್ಕ ತಂಗಿಯಾಗಿ ಸ್ವೀಕರಿಸುವ ನೀವು ಹೆಣ್ಣನ್ನ ಮಗುವಾಗಿ ಯಾಕೆ ಸ್ವೀಕರಿಸುತ್ತಿಲ್ಲ ಅಂತ ಕೇಳ್ತೈತಿ. ಹೆಣ್ಣಾಗಿ ಹುಟ್ಟಿ ಮಗಳಾಗಿ ಬೆಳೆದು ಅಕ್ಕ ತಂಗಿಯಾಗಿ ನಡೆದು ಪತಿಯ ಮನೆಗೆ ಸತಿಯಾಗಿ ಬದುಕು ಜಗತ್ತಿಗೆ ತಾಯಿಯಾಗಿರುವ ಹೆಣ್ಣೆ ನಿನಗಿಂತ ಶ್ರೇಷ್ಠ ಯಾರು ಹೇಳು ಎಂದು ಕೇಳ್ತೈತಿ. ಹಾಲಕ್ಕಿ ನುಡಿತೈತಿ, ಹಾಲಕ್ಕಿ ನುಡಿತೈತಿ. ಗಂಡು ಹೆಣ್ಣು ನಾಣ್ಯದ ಎರಡು ಮುಖಗಳಲ್ಲವೇ ತಾಯಿ. ಈ ತಾಯಿಯ ಗರ್ಭದಿಂದ ಹೊರಬರುವ ಹೆಣ್ಣನ್ನ ಮಗುವಾಗಿ ಸ್ವೀಕರಿಸುತ್ತಾರೆ. ಹಾಲಕ್ಕಿ ನುಡಿತೈತಿ, ಹಾಲಕ್ಕಿ ನುಡಿತೈತಿ, ಹಾಲಕ್ಕಿ ನುಡಿತೈತಿ. ಯಾವಾಗ ಬಂದೆ ಅಮೆರಿಕಾಯಿಂದ? ಬಂದು ಮಾತಾಡ್ಸ್ತಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ದಾರೆ ಮಕ್ಕಳೆಲ್ಲ? ಚೆನ್ನಾಗಿದ್ದಾರೆ ಯಶೋದ. ಮಗ ಹೇಗಿದ್ದಾನೆ ಅಮೆರಿಕದಲ್ಲಿ? ಚೆನ್ನಾಗಿದ್ದಾರೆ. ಆಯ್ತಾ? ಥ್ಯಾಂಕ್ ಯು ಯಶೋದ. ನಿನ್ ಮಗ ಸೊಸೆ ಎಲ್ಲ ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ. ಮೊಮ್ಮಗಳು ಹೇಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾರೆ. ನಾನು ಈಗ ಬಂದ ವಿಚಾರ ಏನು ಅಂದ್ರೆ, ನಾನು ನನ್ನ ಮಗನ ಮದುವೆ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಮಕ್ಕಳನ್ನ ಸುರಕ್ಷಿತವಾಗಿ ಒಂದು ಇದಾಗಿ ಬೆಳೆಸಿದೀವಿ. ಈಗ ಅವನು ಮದುವೆ ಮಾಡೋಣ ಅಂತ. ಎಲ್ಲಾದ್ರೂ ಒಳ್ಳೆ ಮಕ್ಕಳ ಹುಡುಗಿ ಅಂದ್ರೆ ಬರುವಂತ ಹುಡುಗಿ ನನಗೆ ಸೊಸೆಯಾಗಲ್ಲ, ಮಗಳಾಗಿ ನನಗೆ ಗಂಡು ಮಕ್ಕಳು ಇದೆ, ಮಕ್ಕಳು ಹೆಣ್ಮಗು ಬೇಕು. ಹಾಗಾಗಿ ಮಗಳಾಗಿ ಬರುವಂತ ಹುಡುಗಿನ ಒಂದು ಯಾವ್ದಾದ್ರು ಇದ್ರೆ ಹೇಳಪ್ಪ. ನನ್ನ ಫ್ರೆಂಡ್ ಮಕ್ಕಳು ಇದ್ದಾಳೆ, ಕವಿತನ ಮಕ್ಕಳಿದ್ದಾಳೆ, ತೋರಿಸ್ತೀನಿ. ಅವಳು ಈಗ ವಿದ್ಯಾವಂತೆ, ಬುದ್ಧಿವಂತೆ, ಕೆಲಸ ಎಲ್ಲ ಚೆನ್ನಾಗಿ ಬರ್ತಿದ್ದಾಳೆ. ನಿನ್ನ ಮಗನ ಸರಿಯಾದ ಹುಡುಗಿ ಆಗ್ತಾಳೆ. ತೋರಿಸ್ತೀನಿ ಯಶೋದ. ಅದೇ ಅವ್ರಿಗೆ ಒಳ್ಳೆ ಹುಡುಗಿ ತೋರಿಸ್ತೀನಿ ಅಂತ ಹೇಳ್ತೀರಾ. ನಿಮ್ ಸೊಸೆನು ಹೊಟ್ಟೆ ಊಟ ಹೆಣ್ಣು ಮಗುನ ಬೇಡ ಅಂತೀರಾ. ಹೆಣ್ಣಂದು ಇದ್ದರೆ ಶಾಲೆಯಂದು ತೆರೆದಂತೆ. ಹೆಣ್ಣು ಮನೆಯೊಳಗಷ್ಟೇ ಕಣ್ಣಲ್ಲ, ಹೊರಗೂ. ಪ್ರಧಾನಿಯಾಗಿ, ರಾಷ್ಟ್ರಪತಿಯಾಗಿ, ನಗರವಾಗಿ, ವಿಜ್ಞಾನಿಯಾಗಿ, ವಿದ್ಯಾಸ ಪ್ರಸಿದ್ಧವಾಗಿ ಕರೆಗೆ ಆಹಾರವಾಗಿರುವ ಹೆಣ್ಣೆ ನಿನಗಾಗಿ ಈ ಶೋಷಣೆ ಅಂತ ಕೇಳ್ತೈತಿ. ನಾರಿಯ ಕಣ್ಣೀರು ಕೊನೆಯಾಗಲಿ, ಅತ್ಯಾಚಾರಿಗಳ ಬಾಳು ಅಂತವಾಗಲಿ, ಸುಭದ್ರ ಸಮಾಜ ನಿರ್ಮಾಣವಾಗಲಿ ಅಂತ ಹೇಳ್ತಾ ಇದ್ದಿ. ಮನೆಗಳಲ್ಲಿ ದೀಪ ಉಳಿಸಿ ಒತ್ತಿ ಹತ್ತಿಸಿ ತಂದೆ ಮಗುವನ್ನ ತಪ್ಪಿದಾಗೆ ನಿಲ್ಲಾಗಿ ನಿನ್ನ ಮೇಲೆ ಶೋಷಣೆ ಅಂತ ಹೇಳ್ತಾ ಇದ್ದಿ. ಟೂರ ಮೇರಿ ಗಾಳಿಗೆ ಹೆಂಡತನದ ಘನತೆಯ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ? ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ? ಕಡಿಮೆ ಯಾರಿಗೆ? ಕಡಿಮೆ ಯಾರಿಗೆ? ಧನ್ಯವಾದಗಳು. ರಾಜ್ಯಾದ್ಯಂತ ಚಿಂಚಾಸಿ ಸಂಘವನ್ನ ಕಟ್ಟಿ ಮಹಿಳೆಯರಿಗೆ ಪ್ರೋತ್ಸಾಹಿಸಿ ಗೌರವಿಸುತ್ತಿರುವ ನಿಮಗೆಲ್ಲ ಅದಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಜೈ ಶ್ರೀ ಗುರುದೇವ್.